ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ತರಗತಿ 8ರಲ್ಲಿ ತೃತೀಯ ಭಾಷೆ ಹಿಂದಿಯಲ್ಲಿರ್ತಕ್ಕಂಥ ಪ್ರಥಮ ರಚನಾತ್ಮಕ ಮೂಲ್ಯಾಂಕನ ಅಂದರೆ FA1 ಎಕ್ಸಾಮ್ ಕ್ವಶನ್ ಪೇಪರನ್ನು ನಿಮ್ಮ ಜುಲೈ 2023 ಮೂರನೇ ವಾರದಲ್ಲಿ ಮಾಡ್ತಾರೆ. ಇದು 15 ಅಂಕಗಳಿಗೆ ಇರ್ತಕ್ಕಂಥ ಪರೀಕ್ಷೆ ಇದೆ. ಏಕೆಂದರೆ FAಗಳು 15, SAಗಳು 20. ಸೊ ಈ ಥರ ಇರೋದ್ರಿಂದ ನಾವು 8ನೇ ತರಗತಿಗೆ 15 ಅಂಕಗಳ ಪ್ರಶ್ನೆ ಪತ್ರಿಕೆ ಇದೆ. ಸೊ ಜೊತೆಗೆ ಅದರದೇ ಆಗಿರ್ತಕ್ಕಂಥ ಕೀ ಉತ್ತರಗಳನ್ನು ಸಹಿತ ಕೂಡ ನಾನು ನಿಮಗೆ ಏನು ಮಾಡಿದ್ದೀನಿ, ತಂದಿದ್ದೀನಿ. ಸೊ ಮುಂದಿನ ವಿಷಯಗಳ ವಿಡಿಯೋಗಳನ್ನು ಲೈನಪ್ ಮಾಡ್ತೀವಿ, ಅವುಗಳನ್ನು ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿಗೆ ನಾವು ಈಗಾಗಲೇ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನದಲ್ಲಿ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಅವುಗಳನ್ನು ನೋಡಿ. FA ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳನ್ನು ಅಲ್ಲಿ ನೋಡ್ಬೋದು. ಹಾಗಾದರೆ ಹಿಂದಿಯ ಫಸ್ಟ್ FAಗಾಗಿ ನಾವು 15 ಅಂಕಗಳಿಗೆ ಈ 4 ಪಾಠಗಳ ಮೇಲೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿದ್ದೀವಿ. ಸೊ ಮೊದಲನೇದು ಪ್ರಾರ್ಥನಾ ಇದೆ, ಎರಡನೇದು ಮಿರ್ಚ್ ಮಸಾಲ, ಮೂರನೇದು ಮೇರಾ ದೇಶ್ ಮೇರಿ ಮಾ ಪಾಠ, ನಾಲ್ಕನೇದು ಶಿಕ್ಷಾ ಅಂತಕ್ಕಂಥದ್ದು. ಇಷ್ಟು 4 ಪಾಠಗಳ ಆಧಾರದ ಮೇಲೆ 15 ಅಂಕಗಳಿಗೆ ಇರತಕ್ಕಂಥ ಒಂದು ಕ್ವಶನ್ ಪೇಪರ್ ಇದಾಗಿದೆ. ಪ್ರಶ್ನೆ ಪತ್ರಿಕೆ. ಸೊ ಮೇನ್ 1ರಲ್ಲಿ ಏನಿದೆ ಅಂತಂದರೆ, निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित लिखिए. 2 ಪ್ರಶ್ನೆಗಳು ತಲಾ ಒಂದಕ್ಕೆ 1 ಅಂಕ, ಒಟ್ಟು 2 ಅಂಕ. ಅಂದರೆ ಪ್ರತಿ ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸೂಕ್ತವಾದದ್ದನ್ನು ತಾವೇನು ಮಾಡಬೇಕಪ್ಪ ಅಂದರೆ ಕ್ರಮಾಕ್ಷರದೊಂದಿಗೆ ಆರಿಸಿ ಬರೀತಕ್ಕದ್ದನ್ನಾಗಬೇಕು. 2 ಪ್ರಶ್ನೆಗಳು ತಲಾ ಒಂದಕ್ಕೆ 1 ಅಂಕ. ಫಸ್ಟ್ ಕ್ವಶನ್, ಜಾನಾ ಶಬ್ದ ಕಾ ವಿಲೋಮ ಶಬ್ದ ಹೇ. ಜಾನಾ ಪದದ ವಿಲೋಮ ರೂಪ ಏನಿದೆ ಅಂತ ಕೇಳಿದರೆ ಅಜಾನ, ನಜಾನ, ಆನ, ಮಾನ ಇದೆ. ಸೊ ವಿದ್ಯಾರ್ಥಿಗಳೇ ತಮಗೆ ಗೊತ್ತಿದೆ. ಸೊ ಜಾನ ಇದರ ವಿಲೋಮ ಶಬ್ದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಮಾನ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮೂವ್ ಟು ಸೆಕೆಂಡ್ ಕ್ವಶನ್, ಘರ್ ಶಬ್ದ ಕಾ ಅನ್ಯವಚನ ರೂಪ ಹೇ. ಸೊ ಘರ್ ಪದದ ಅನ್ಯವಚನ ಬರಿಬೇಕು. ಎ ಘರ್, ಬಿ ಘರೆ, ಸಿ ಘರೌ, ಡಿ ಘರಾಎ ಅಂತ ಇದೆ. ಸೊ ಗೊತ್ತಿದೆ. ಸೊ ಘರ್ ಶಬ್ದದ ಏನಾಗ್ತದಪ್ಪ ಅಂದ್ರೆ ಅನ್ಯವಚನ ಘರ್ ಆಗ್ತದೆ. ಅದು ಸದೈವ ಏಕವಚನ में प्रयुक्त होने वाले शब्द ಇದೆ. ಘರ್, ಪಾನಿ, ಫೂಲ್. ಓಕೆ, ಎಸ್. ಮೂವ್ ಟು ನೆಕ್ಸ್ಟ್ ಕ್ವಶನ್, ಮೇನ್ 2ದಲ್ಲಿ ಹೋಗೋದಾದರೆ ಏಕ್ ವಾಕ್ಯ ಮೇ ಉತ್ತರ ಲಿಖೆ ಅಂತ ಇದೆ. ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಿಬೇಕು. 2 ಪ್ರಶ್ನೆಗಳು ತಲಾ ಒಂದಕ್ಕೆ 1 ಅಂಕ, ಒಟ್ಟು 2 ಅಂಕ. ಪ್ರಶ್ನೆ 3, ಮೇಜರ್ ಕೋ ತುರಂತ ಕಿಸ್ಕಾ ಸ್ಮರಣ ಹೋ ಆಯಾ. ಸೊ ಮೇಜರಿನಿಗೆ ತಕ್ಷಣವೇ ಯಾರ ಒಂದು ನೆನಪು ಸ್ಮರಣ ಬರ್ತದ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ಮಾತೃಭೂಮಿಕಾ ಅಂತಕ್ಕದ್ದನ್ನು ಪೂರ್ಣ ವಾಕ್ಯದಲ್ಲಿ ಬರಿಬೇಕು. ಮೇಜರ್ ಕೋ ತುರಂತ್ ಮಾತೃಭೂಮಿಕಾ ಸ್ಮರಣ್ ಹೋ ಆಯಾ ಅಂತ ಕಂಪ್ಲೀಟ್ ಆಗಿ ಬರೆದ್ರೆ 1 ಅಂಕ ನಿಮಗೆ ಕೊಡ್ತಾರೆ. ನೆಕ್ಸ್ಟ್ ಮೂವ್ ಟು ಫೋರ್ತ್ ಕ್ವಶನ್, ದೂಧ್ ಕಹಾ ಫೈಲ್ ಗಯಾ ಅಂತ ಪ್ರಶ್ನೆ ಇದೆ. ಎಸ್, ಹಾಲು ಎಲ್ಲಿ ಬಿದ್ದಿತು. ಸೊ ದ ಆನ್ಸರ್ ಈಸ್ ಜಮೀನ್ ಪರ್. ಸೊ ದೂಧ್ ಜಮೀನ್ ಪರ್ ಫೈಲ್ ಗಯಾ ಅಂತ ಕಂಪ್ಲೀಟ್ ಆಗಿ ಬರೀರಿ. 1 ಅಂಕ ನಿಮಗೆ ಖಂಡಿತವಾಗಿ ಕೊಡ್ತಾರೆ. ಇನ್ನು ಮುಂದೆ ಇರತಕ್ಕಂಥದ್ದು ವಿದ್ಯಾರ್ಥಿಗಳೇ, ಮೇನ್ 3ರಲ್ಲಿ ನೋಡೋದಾದರೆ 2-3 ವಾಕ್ಯೋं में उत्तर लिखिए. 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 4 ಪ್ರಶ್ನೆ, 4 ಪ್ರಶ್ನೆಗಳು. ಎಸ್, ಹರ್ ಏಕೋ 2 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ, ಕುಲ್ ಅಂಕ್ 8 ಇದೆ. ಒಟ್ಟು 8 ಅಂಕಗಳನ್ನು ಇದಕ್ಕೆ ಇಟ್ಟಿದ್ದಾರೆ. 5ನೇ ಪ್ರಶ್ನೆ, ಏಕ ರಹೆ ಸದ್ಭಾವ ರಖೆ ಹಮ್ ಇಸ್ ಪರ್ ಆಪ್ ಕ್ಯಾ ಸೋಚ್ತೆ ಹೈ ಅಂತ ಒಂದು ಕ್ವಶನ್ಸ್ ಇದೆ. ಪದ್ಯದ ಸಾಲಿತ್ತು. ಅದರಲ್ಲಿ ಏನಿದೆಪ್ಪ ಅಂತಂದರೆ, छोटे बड़े का भेदभाव न रखते हुए मिलजुल कर रहना चाहिए. हमारे मन में सद्भावना भी एक होनी चाहिए. ಎಸ್, ಇಲ್ಲಿ ಛೋಟೆ ಬಡೆ ಅಂತಕ್ಕಂಥ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಮಿಲ್ಜುಲ್ಕರ್ ಅಂದರೆ ಕೂಡಿಕೊಂಡಿರಬೇಕು. ಎಲ್ಲರ ಮನಸ್ಸಿನಲ್ಲಿ ಸದ್ಭಾವನೆ, ಒಳ್ಳೆಯ ಭಾವನೆಗಳು ಏನಾಗಬೇಕಪ್ಪ ಅಂದರೆ ಒಂದಾಗಬೇಕು ಅಂತಕ್ಕಂಥದ್ದು ಕವಿಯ ಆಶಯ. ಮುಂದಿನ ಪ್ರಶ್ನೆ 6, ಹೀರಾನೆ ಚಂಪಾಸೆ ಕ್ಯಾ ಕಹಾ ಅಂತ ಪ್ರಶ್ನೆ ಇದೆ. ಉತ್ತರ ನೋಡುವ. ಎಸ್, एक राज की बात है, जानती हो आज क्या हुआ. उनके मुंह से कबूतर के पंख निकले बहुत सारे, मुझे चिंता हो रही है पर किसी से मत कहना. ಇದು ಏನಾಗ್ತದಪ್ಪ ಅಂದರೆ ಹೀರಾ ಚಂಪಾಳಿಗೆ ಹೇಳಿರ್ತಕ್ಕಂಥ ಮಾತುಗಳಿದ್ದಾವೆ. ಸೊ ಇದಕ್ಕೂ ಕೂಡ ಇಷ್ಟು ಕಂಪ್ಲೀಟಾಗಿ ಬರೆದ್ರೆ ಸೊ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 2 ಮಾರ್ಕ್ಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ 7, ಸೈನಿಕ್ ಕೋ ತುರಂತ್ ವಾಪಸ್ ಆನೆ ಕಾ ಆದೇಶ ಅಚಾನಕ್ ಕ್ಯೂ ದಿಯಾ ಗಯಾ. ಎಸ್, ಸೈನಿಕರಿಗೆ ತಕ್ಷಣವೇ ಏನಾಗ್ತದಪ್ಪ ಅಂತಂದ್ರೆ ವಾಪಸ್ ಮರಳಿ ಬರ್ತಕ್ಕಂಥ ಆದೇಶವನ್ನು ಏಕೆ ಹೊರಡಿಸಿದ್ರು ಅಂತ ಕ್ವಶನ್ ಇತ್ತು. ಸೊ ತಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಆನ್ಸರ್ ಏನಿದೆಪ್ಪ ಅಂತಂದರೆ 1965 की एक शाम को दुश्मनों ने भारत पर आक्रमण किया. 1965ರಂದು
ಎಸ್ ಒಂದು ದಿನ ಒಂದು ಸಂಜೆ ಏನಾಯ್ತಪ್ಪ ಅಂದರೆ ಶತ್ರುಗಳು ಭಾರತವನ್ನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಇಸಸೆ ಭಾರತೀಯ ಸೇನಾಕು ಚೌಕಾ ದಿಯಾ. ಸೊ ಇದರಿಂದ ಭಾರತೀಯ ಸೇನೆ ಏನಾಗ್ತದಪ್ಪ ಅಂದ್ರೆ ಆಶ್ಚರ್ಯಚಕಿತರಾಗ್ತದೆ. ರಜೆ ಮೇಲೆ ಹೋಗಿರ್ತಕ್ಕಂಥ ಎಲ್ಲ ಸೈನಿಕರನ್ನ ತಕ್ಷಣದಲ್ಲೇ ಏನು ಮಾಡ್ತಾರಪ್ಪ ಅಂತಂದರೆ ಎಸ್ ಸೇನೆಗೆ ಮರಳಿ ಬರಲಿಕ್ಕೆ ಆದೇಶವನ್ನು ಹೊರಡಿಸ್ತಾರೆ. ಮುಂದಿನ ಪ್ರಶ್ನೆ 8. ಶಿಶುನೆ ದುನಿಯಾ ಮೇ ಆಕರ್ ಪಹಲೆ ಕ್ಯಾ ಕ್ಯಾ ಸೀಖಾ ಹೇ. ಎಸ್ ಮಗು ಈ ಜಗತ್ತಿಗೆ ಬಂದ ನಂತರ ಮೊದಲು ಏನೆಲ್ಲ ಕಲ್ತಿದೆ ಅಂತ ಕೇಳಿದ್ದಾರೆ. ಸೊ ತಮಗೆ ಗೊತ್ತಿದೆ ಪದ್ಯದ ಫಸ್ಟ್ ಪ್ಯಾರಾಗ್ರಾಫ್ದಲ್ಲಿತ್ತು ರೋ ರೋ ಕರ್ ಹಸ್ನ, ಅಳತಾ ನಗ್ತಕ್ಕಂಥದ್ದು, ಲಘು ಹೋಕರ್ ಬಡನ, ಚಿಕ್ಕದಿಂದ ದೊಡ್ಡವನಾಗೋದು, ಗಿರಿಕರ ಚಲನ, ಬಿದ್ದು ನಡೀತಕ್ಕಂಥದ್ದನ್ನು ಇವೆಲ್ಲ ಏನು ಮಾಡಿದೆಪ್ಪ ಅಂದರೆ ಮಗು ಚಿಕ್ಕವರಿದ್ದಾಗ ಮೊದಲೇ ಕಲಿತುಕೊಂಡದ. ಮುಂದಿನ ಪ್ರಶ್ನೆ ಕಿಸಿ ಏಕ್ ಪ್ರಶ್ನೆ ಕಾ ಉತ್ತರ ಲಿಖೆ. ಯಾವುದಾದರೂ ಒಂದು ಪ್ರಶ್ನೆ ಉತ್ತರವನ್ನು ಬರೀಬೇಕು. ಸೊ 3 ಅಂಕ, ಒಟ್ಟಾಗಿ 3 ಅಂಕ. ಅದರಲ್ಲಿ ಆಪ್ಷನ್ ಕೊಟ್ಟಿದ್ದೀವಿ. ಪದ್ಯ ಪೂರ್ಣ ಕೀಜಿಯೇ, ಮಿಟ್ ಡ್ಯಾಶ್ ಸೀಕಾ ಅಂತ ಇದೆ. 4 ಸಾಲುಗಳನ್ನು ಬರೀಬೇಕಿತ್ತು. ಅಲ್ಲಿ ಏನು ಉತ್ತರ ಇದೆಯಪ್ಪ ಅಂತಂದರೆ ಮಿಟ್ ಮಿಟಕರ್ ವಾರಿ ಧರವನೆ ಪಾನಿ ಬರ್ಸಾ ನಾ ಸೀಕಾ, ತರುವರ ಗಿರವರಸೆ ಗಿರ ಗಿರಕರ್ ನದಿಯವನೇ ಬಹನಾ ಸೀಕಾ. ಇಷ್ಟು 4 ಸಾಲುಗಳನ್ನು ತಪ್ಪಿಲ್ಲದಂತೆ ಬರೆದ್ರೆ ಸೊ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ 3 ಅಂಕಗಳನ್ನು ಖಂಡಿತವಾಗಿ ಕೊಡ್ತಾರೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ, ಸಂಜ್ಞಾ ಕಿಸೆ ಕಹತೆ ಹೈ, ಇಸ್ಕೆ ಪ್ರಕಾರವು ಕೋ ಲಿಖಕರ್ ಏಕೈಕ್ ಉದಾಹರಣ ದೀಜಿಯೇ. ವೆರಿ ಇಂಪಾರ್ಟೆಂಟ್ ಇದೆ. ನಾಮಪದ ಅಂದರೆ ಏನು, ಅದರ ಪ್ರಕಾರಗಳನ್ನು ಬರೀರಿ. ಒಂದೊಂದು ಉದಾಹರಣೆಗಳನ್ನು ಕೊಡಲಿಕ್ಕೆ ಕೇಳಿದ್ದಾರೆ. ಸೊ ನೀವು ಏನು ಬರಿಬೇಕಾಗಿತ್ತಪ್ಪ ಅಂದ್ರೆ ಫಸ್ಟ್ ಡೆಫಿನೇಷನನ್ನು ಬರಿಬೇಕು. ಸಂಜ್ಞಾ ಅಂದರೆ ಏನು, ಕಿಸಿ ವ್ಯಕ್ತಿ ವಸ್ತು ಸ್ಥಾನ ತಥಾ ಭಾವಕ್ಕೆ ನಾಮಕೋ ಸಂಜ್ಞಾ ಕಹತೆ ಹೈ. ಸೊ ಅದರಲ್ಲಿ 5 ಪ್ರಕಾರಗಳು. ವ್ಯಕ್ತಿವಾಚಕ ಸಂಜ್ಞಾ, ಉದಾಹರಣ ಭೋಲು. ಜಾತಿವಾಚಕ ಸಂಜ್ಞಾ, ಉದಾಹರಣ ಪಕ್ಷಿ. ಭಾವವಾಚಕ ಸಂಜ್ಞಾ, ಉದಾಹರಣ ಚಿಂತಾ. ಸಮೂಹವಾಚಕ ಸಂಜ್ಞಾ, ಉದಾಹರಣ ಸೇನಾ. ದ್ರವ್ಯವಾಚಕ ಸಂಜ್ಞಾ, ಸೊ ಉದಾಹರಣೆ ಸೋನಾ ಅಂತಕ್ಕಂಥದ್ದು. ಇಷ್ಟು ಬರೆದ್ರೆ ಖಂಡಿತವಾಗಿ ಇಲ್ಲಿನೂ ಕೂಡ ನಿಮಗೆ 3 ಅಂಕಗಳನ್ನು ಕೊಡ್ತಿದ್ರು. ಇಷ್ಟು 8ನೇ ತರಗತಿಯವರಿಗಾಗಿ ನಾವು ಇವತ್ತೇನು ಮಾಡಿದ್ದೀವಿ ಅಂತಂದರೆ ನಿಮ್ಮ FA1 ಕ್ವಶನ್ ಪೇಪರ್ಸನ್ನು ಹಿಂದಿಯಲ್ಲಿ 15 ಅಂಕಕ್ಕೆ ಪೋಸ್ಟನ್ನು ಮಾಡಿದ್ದೀವಿ. ಸೊ ಮುಂದೆ ಎಲ್ಲ ವಿಷಯಗಳಲ್ಲಿನೂ ಕೂಡ ಕ್ವಶನ್ ಪೇಪರ್ಸ್ಗಳನ್ನು ಮತ್ತು ಕೀ ಆನ್ಸರ್ಸ್ಗಳನ್ನು ಹಾಕ್ತಾರೆ. ಇದರ ಜೊತೆಗೆ ನಮ್ಮ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಸಹಿತನೂ ಕೂಡ ನೀವೆಲ್ಲರೂ ಕೂಡ ನೋಡಬೇಕು. ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಬೇಕು. ನಮ್ಮದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಸಮಯವನ್ನು ಹಾಳು ಮಾಡದೆ ಚೆನ್ನಾಗಿ ಓದಿ ಸಮಯವನ್ನು ಯುಟಿಲೈಸ್ ಮಾಡಿಕೊಡ್ರಿ. FA ಎಕ್ಸಾಮ್ ಚೆನ್ನಾಗಿ ಬರೆದ್ರೆ ನಿಮಗೆ ಗ್ರೇಡು ಕೂಡ ಏನಾಗ್ತದಪ್ಪ ಅಂತಂದ್ರೆ ಚೆನ್ನಾಗಿ ಬರ್ತದೆ. ಇಷ್ಟು ಹೇಳ್ತಾ ನಾನು SS ನ FA1 ನ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್ನ ಕ್ವಶನ್ ಪೇಪರ್ ಒಂದಿಗೆ 8ನೇ